ನಮಸ್ಕಾರ. ಗೋಲ್ಡ್ ಪ್ರೈಸ್ ಕ್ರ್ಯಾಶ್ ಆಗೋಯ್ತು, ಮೇಜರ್ ಮೂಮೆಂಟ್ ಆಗೋಯ್ತು, ಹೇಗಪ್ಪ ಇಂಥ ಸಿಚುವೇಷನಲ್ಲಿ ಟ್ರೇಡ್ ಮಾಡೋದು ಅಂತ ಸುಮಾರು ಜನ ಈ ಕಮಾಡಿಟಿ ಸೆಗ್ಮೆಂಟ್ಸಲ್ಲಿ ಟ್ರೇಡ್ ಮಾಡೋರು ಇತ್ತೀಚೆಗೆ ರೀಸೆಂಟಾಗಿ ಆಗಿರೋ ಮೇಜರ್ ಮೂಮೆಂಟ್ ಗೋಲ್ಡಲ್ಲಿ ಈ ಮೂಮೆಂಟಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದಾಗಿತ್ತು, ಹೇಗೆ ಈ ಥರ ಮೂಮೆಂಟಲ್ಲಿ ನಾವು ಸೇಫಾಗಿ ಟ್ರೇಡ್ ಮಾಡೋದು ಅಥವಾ ಪ್ರಾಫಿಟ್ ಮಾಡೋದು ಹೇಗೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಕಮಾಡಿಟೀಸಲ್ಲಿ ಟ್ರೇಡ್ ಮಾಡೋದು ಅಂದರೆ ನಾವು ಬರೀ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆನೇ ನಾವು ಮಾತಾಡೋದು. ಅದೇ ಈಕ್ವಿಟಿ ಸ್ಟಾಕ್ಸ್ ಅಂತ ಬಂದಾಗ ಅಲ್ಲಿ ಈಕ್ವಿಟಿ ಸೆಗ್ಮೆಂಟ್ ಇದೆ, ಫ್ಯೂಚರ್ಸ್ ಇದೆ, ಆಪ್ಷನ್ಸ್ ಇದೆ, ಎಲ್ಲ ಥರದ್ದು ಇದೆ. ಬಟ್ ಕಮಾಡಿಟೀಸಲ್ಲಿ ಮೇಜರಾಗಿ ಟ್ರೇಡ್ ಮಾಡೋದು ಫ್ಯೂಚರ್ಸಲ್ಲೇ ಜನ ಅಲ್ವಾ. ಸೊ ಇದರಲ್ಲಿ ನಮ್ಮ ಡೈನಮಿಕ್ ಸಿಸ್ಟಮ್ ಯಾವ ಥರ ನಮ್ಮನ್ನು ಗೋಲ್ಡಲ್ಲಿ ಟ್ರೇಡ್ ಮಾಡೋದಕ್ಕೆ ಗೈಡ್ ಮಾಡ್ತು, ಎಲ್ಲಿ ನಮಗೆ ಎಂಟ್ರಿ ತೊಗೊಳಕ್ಕೆ ಹೇಳ್ತು, ಎಂಟ್ರಿ ತೊಗೊಳಕ್ಕೆ ಮುಂಚೆ ಇಷ್ಟು ದೊಡ್ಡ ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆನೇ ನಮಗೇನಾದರೂ ಇನ್ಫಾರ್ಮೇಷನ್ ಕೊಟ್ಟಿತ್ತಾ ಅನ್ನೋ ಡೀಟೇಲ್ಸ್ನ ನಾವು ನೋಡೋಣ. ಇವಾಗ ಗೋಲ್ಡಲ್ಲಿ ಇಷ್ಟು ಮೇಜರ್ ಮೂಮೆಂಟ್ ಆಗಿದೆ, ಏನಕ್ಕೆ ಇಷ್ಟು ಮೇಜರ್ ಮೂಮೆಂಟ್ ಆಯಿತು ಅಂತ ನೀವು ಯಾರನ್ನೇ ಹೋಗಿ ಕೇಳಿದ್ರು ಎಲ್ಲರೂ ಹೇಳೋದು ಈ ರೀಸೆಂಟಾಗಿ ಆಗಿರೋಂಥ ಬಡ್ಜೆಟ್ 2024 ಆಗಿರೋಂಥ ಬಡ್ಜೆಟಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರ್ ಅವರು ಗೋಲ್ಡ್ ಇಂಪೋರ್ಟ್ ಡ್ಯೂಟೀಸ್ ಮೇಲೆ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಥರ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಕಟ್ ಆಗಿದೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಆ ಒಂದು ನ್ಯೂಸ್ ಆದಮೇಲೆ ಪ್ರೈಸ್ ಶಾರ್ಪಾಗಿ ಡೌನ್ ಬಂದ್ಬಿಡ್ತು. ಇಷ್ಟು ಡೌನ್ ಬಂದಿದೆ, ಇನ್ನೇನು ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಸುಮಾರು ಜನ ಬೈ ಮಾಡಿರೋರು ಇದ್ದಾರೆ. ಬೈ ಮಾಡಿದ್ರೂ ಅದು ನಾನ್ ಸ್ಟಾಪ್ ಇನ್ನೂ ಕೆಳಗಡೆನೇ ಹೋಗ್ತಿದೆ ಅಲ್ವಾ. ಸೊ ಈ ಮೂಮೆಂಟನ್ನು ಡೈನಮಿಕ್ ಸಿಸ್ಟಮ್ ಯಾವ ಥರ ನಮಗೆ ಇನ್ಫಾರ್ಮ್ ಮಾಡುತ್ತೆ, ಯಾವ ಥರ ನಮ್ಮನ್ನು ಟ್ರೇಡ್ ಮಾಡಿಸುತ್ತೆ, ಅದು ಸಿಂಪಲಾಗಿ ಯಾವ ಥರ ಟ್ರೇಡ್ ಮಾಡಿಸುತ್ತೆ ಅನ್ನೋದನ್ನು ಇದರಲ್ಲಿ ನೋಡೋಣ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವುದೇ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಮೊದಲೇ ಅದಕ್ಕೆ ಒಂದು ಪ್ರಿಪ್ರೇಷನ್ ಆಗಿರುತ್ತೆ. ಆ ಪ್ರಿಪ್ರೇಷನ್ನ ಐಡೆಂಟಿಫೈ ಮಾಡೋದೇ ನಮ್ಮ ಈ ಡೈನಮಿಕ್ ಸಿಸ್ಟಮ್ ಮತ್ತು ಡೈನಮಿಕ್ ಲೈವ್ದು ಕೆಲಸ. ಅದು ಈ ಗೋಲ್ಡ್ ಅನ್ನೋ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಗೋಲ್ಡ್ ಮೂಮೆಂಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ 62,000 63,000 ಫಾರ್ 10 ಗ್ರಾಮ್ಸ್ ಈ ಪ್ರೈಸಿಂದ ಕಂಟಿನ್ಯೂಸ್ ಆಗಿ ಅಪ್ ಮೂಮೆಂಟ್ ಆಗ್ತಾ ಬಂದಿದೆ ಲಾಸ್ಟ್ ಇಯರಿಂದ. ಈ ಅಪ್ ಮೂಮೆಂಟ್ ಆಗ್ತಾ ಆಗ್ತಾ ಮಾರ್ಚ್ 2021 ಬರೋಷ್ಟೊತ್ತಿಗೆ ಪ್ರೈಸ್ ಇದ್ರದ್ದು 67,850 ಹೈ ಮಾಡಿದೆ ಮಾರ್ಚ್ ಮಂತಲ್ಲಿ. ಆ ಹೈ ಮಾಡ್ತಿರೋವಾಗಲೇ ಡೈನಮಿಕ್ ಸಿಸ್ಟಮಲ್ಲಿ ಮೇಲ್ಗಡೆ ಟಾಪಲ್ಲಿ ಒಂದು ಮೇಜರ್ ಸಿಗ್ನಲ್ ಕೊಟ್ಟಿದೆ. ಓಕೆ, ಸೊ ಈ ಮೇಜರ್ ಸಿಗ್ನಲ್ ಬರೋವಾಗಲೇ ಒಂದು ಅರ್ಥ ಏನು, ಯಾರ್ಯಾರು ಗೋಲ್ಡ್ ಬೈ ಮಾಡ್ಕೊಂಡಿದ್ದೀರಾ, ಲಾಂಗ್ ಟರ್ಮಿಗೆ ಬೈ ಮಾಡ್ಕೊಂಡಿದ್ದೀರಾ, ಅವರೆಲ್ಲ ಈ ಜಾಗದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ಗೆ ಸ್ಟಾರ್ಟ್ ಮಾಡಿ ರೆಡಿಯಾಗಿ ಅನ್ನೋ ಒಂದು ಇನ್ಫಾರ್ಮೇಷನ್ ಸ್ಟಾರ್ಟ್ ಆಯಿತು ಮಾರ್ಚ್ 2024. ಅಲ್ಲಿಂದ ಏನಾಯಿತು ಅಂದರೆ ಪ್ರೈಸ್ ಕೆಳಗೆ ಬರಲಿಲ್ಲ, ಪ್ರೈಸ್ ಮತ್ತೆ ಅಲ್ಲಿಂದ ಇನ್ನೂ ಫರ್ದರ್ ಮೇಲೆ ಹೊಟ್ಟೋಗಿ 73,958 ತನಕ ಹೈ ಮಾಡಿದೆ ಏಪ್ರಿಲ್ 2024 ಅಷ್ಟೊತ್ತಿಗೆ. ಸೊ ಇನ್ನೇನು ಪ್ರಾಫಿಟ್ ಬುಕ್ಕಿಂಗ್ ಹೇಳ್ತು, ಅದನ್ನು ಕ್ರಾಸ್ ಮಾಡಿ ಇನ್ನೂ ಮೇಲೆ ಹೊಟ್ಟೋಗಿದೆ ಅಂದರೆ ಫರ್ದರ್ ಇನ್ನೂ ಮೇಲೆ ಹೋಗುತ್ತೆ ಅಂತಲೇ ಅರ್ಥ. ಬಟ್ ಮೇಲೆ ಹೋಗ್ತಿರೋವಾಗ ಏಪ್ರಿಲ್ 2024 ಮತ್ತೆ ಟಾಪಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಸಿಗ್ನಲ್ ಕೊಡ್ತಿದೆ. ಓಕೆ, ಇದು ತುಂಬಾ ಸ್ಟ್ರೆಚ್ ಆಗ್ತಾ ಬರ್ತಿದೆ ಮೇಲ್ಗಡೆ, ಈ ಜಾಗದಲ್ಲಿ ಹುಷಾರು ಅಂತ ಮೇಲ್ಗಡೆನೇ ಡೈನಮಿಕ್ ಮೇಜರ್ ಸಿಗ್ನಲ್ ಸ್ಟಾರ್ಟ್ ಆಗಿದೆ. ನಾವು ನಾರ್ಮಲಿ ಡೈನಮಿಕ್ ಮೆಂಬರ್ಸು ಗೊತ್ತು, ಡೈನಮಿಕ್ ಮೇಜರ್ ಸಿಗ್ನಲ್ ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲಿಂದ ಹುಷಾರಾಗಿ ಸೆಲ್ಲಿಂಗ್ ಆಪರ್ಚುನಿಟಿ ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಮೇಜರ್ ಮೂಮೆಂಟ್ ಡೌನ್ವರ್ಡ್ಗೂ ಸಿಗೋವಂಥ ಚಾನ್ಸಸ್ ಇದೆ, ಬಿ ರೆಡಿ ಅನ್ನೋದು ಅರ್ಥ. ಸೊ ಅಲ್ಲಿಂದ ಏನಾಯಿತು, ಏಪ್ರಿಲಿಂದ ಪ್ರೈಸ್ ಸ್ವಲ್ಪ ಡೌನ್ ಬಂತು. ಡೌನ್ ಬಂದು ಸೆಲ್ ಆಪರ್ಚುನಿಟಿ ಬಂದಾಗಲ್ಲ ಕೆಳಗಡೆ ಆ ಸೆಲ್ ಆಪರ್ಚುನಿಟಿ ಜೊತೆಲಿ ಕೆಳಗಡೆ ಬೇರೆ ಇನ್ನೊಂದು ಸಿಗ್ನಲ್ ಬರ್ತಿದೆ, ಆ ಪ್ರೈಸ್ನ ಕೆಳಗೆ ಹೋಗೋಕ್ಕೆ ಬಿಡ್ತಿಲ್ಲ. ಅಲ್ಲಿಂದ ಏನಾಗುತ್ತೆ, ಪ್ರೈಸ್ ಮತ್ತೆ ತಿರ್ಗಾ ಅಲ್ಲಿಂದ ಮೇಲೆ ಹೋಗುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಮೇ 2024 ಅಷ್ಟೊತ್ತಿಗೆ 74,442 ನ್ಯೂ ಹೈ, ಆಲ್ ಟೈಮ್ ಹೈ ಮಾಡ್ತಿದೆ. ಬಟ್ ಈ ಪ್ರೀವಿಯಸ್ ಏಪ್ರಿಲಲ್ಲಿ ಏನು ಡೈನಮಿಕ್ ಮೇಜರ್ ಸಿಗ್ನಲ್ ಬಂತು, ಪ್ರೈಸ್ ಮತ್ತೆ ಮೇಯಲ್ಲಿ ಅಲ್ಲಿ ತನಕ ಬಂದು ಅಲ್ಲಿಂದ ಸ್ವಲ್ಪ ನ್ಯೂ ಹೈ ಮಾಡಿ ಬಟ್ ಕ್ಲೋಸ್ ಆಗೋವಾಗ ಆ ಏಪ್ರಿಲ್ ಹೈ ಏನು ಮಾಡಿದೆ ಅದಕ್ಕಿಂತ ಕೆಳಗಡೆನೇ ಕ್ಲೋಸ್ ಆಗ್ತಿದೆ. ಅಂದರೆ ಈ ಡೈನಮಿಕ್ ಮೇಜರ್ ಸಿಗ್ನಲ್ ಮೇಲ್ಗಡೆ ಏನು ಬಂದಿದೆ ಅದು ಇನ್ನೂ ಆ್ಯಕ್ಟಿವ್ ಇದೆ, ಅದ್ರದ್ದು ಪ್ರೆಷರ್ ಇನ್ನೂ ಇದೆ, ಎನಿ ಟೈಮ್ ಪ್ರೈಸ್ ಡೌನ್ ಬರ್ಬೋದು ಅಂತ. ಅಲ್ಲಿಂದ ಮತ್ತೆ ಜೂನ್ ಅಷ್ಟೊತ್ತಿಗೆ ಪ್ರೈಸ್ 74,442 ಇಂದ ಡೌನ್ ಬರುತ್ತೆ. ಡೌನ್ ಬಂದಾಗ ಮತ್ತೆ ಅದೇ ಥರ ಸೆಲ್ಲಿಂಗ್ ಆಪರ್ಚುನಿಟಿ ಬರೋ ಜಾಗದಲ್ಲೇ
ನಮಗೆ ಕೆಳಗಡೆ ಸಿಗ್ನಲ್ ಕೊಡ್ತಿದೆ, ಅದು ಪ್ರೈಸ್ ಕೆಳಗೆ ಹೋಗೋಕ್ಕೆ ಬಿಡ್ತಿಲ್ಲ. ಸೊ ಬಿಡ್ತಿಲ್ಲ ಅಂದಮೇಲೆ ತಿರ್ಗಾ ಮತ್ತೆ ಮೇಲೆ ಹೋಗಿ ಮತ್ತೆ ನ್ಯೂ ಹೈ ಮಾಡ್ತಾ 74,731 ಹೈ ಮಾಡುತ್ತೆ ಜುಲೈ 2024. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನನಗೆ ಏಪ್ರಿಲಲ್ಲಿ ಬಂದಿರೋಂಥ ಸಿಗ್ನಲ್, ಡೈನಮಿಕ್ ಮೇಜರ್ ಸಿಗ್ನಲ್, ಅಲ್ಲಿ ಹೈ ಏನಿದೆ ಆ ಹೈನ ಕ್ರಾಸ್ ಮಾಡಿ ಅದ್ರ ಮೇಲೆ ಕ್ಲೋಸ್ ಆಗಬೇಕು ಮಂತ್ ಎಂಡ್ಗೆ. ಬಟ್ ಅದು ಎಲ್ಲೂ ಕ್ಲೋಸ್ ಆಗ್ತಿಲ್ಲ, ಅದನ್ನು ಕ್ರಾಸ್ ಆಗ್ತಿದೆ ಬಟ್ ಅದ್ರ ಮೇಲೆ ಕ್ಲೋಸ್ ಆಗ್ತಿಲ್ಲ. ಸೊ ಅದೇ ಪಾಯಿಂಟ್ಗೆ ಮತ್ತೆ ಮತ್ತೆ ಬರ್ತಿರೋವಾಗ ನಾವು ಅಲ್ಲೇ ಹುಷಾರಾಗಿಬಿಡ್ಬೇಕು. ಇದು ಸ್ವಲ್ಪ ಒದ್ಲಾಡ್ತಿದೆ ಮೇಲೆ ಹೋಗೋದಕ್ಕೆ, ಅಂದರೆ ಇಲ್ಲಿ ಪ್ಲ್ಯಾನಿಂಗ್ ಬೇರೆ ಏನೋ ನಡೀತಿದೆ ಅನ್ನೋದೇ ಅರ್ಥ. ಸೊ ಅಲ್ಲಿಂದ ನಾವೇನು ಮಾಡ್ತೀವಿ, ಸೆಲ್ಲಿಂಗ್ ಆಪರ್ಚುನಿಟಿ, ನಾವು ಮೊದಲಿಂದನೇ ಸೆಲ್ಲಿಂಗ್ ಆಪರ್ಚುನಿಟಿಗೆ ರೆಡಿಯಾಗಿದ್ದೀವಿ. ಸೊ ರೆಡಿಯಾಗಿ ಜುಲೈ ಮಂತಲ್ಲಿ ಆ ಹೈ 74,731 ಹೈ ಮಾಡಿ ಅಲ್ಲಿಂದ ಪ್ರೈಸ್ ಡೌನ್ ಬರ್ತಿರೋವಾಗ ನಾವು ರೆಗ್ಯುಲರಾಗಿ ಟ್ರೇಡ್ ಮಾಡೋರು ಗೋಲ್ಡಲ್ಲಿ ಏನು ಮಾಡ್ತೀವಿ ಅಂದರೆ ಡೈಲಿ ಪರ್ಟಿಕ್ಯುಲರ್ ಈ DMBOTS ರೇಂಜಸ್ ಅಂತ ಏನಿದೆ ಅದರಲ್ಲಿ ನೋಡಿಟ್ಕೊತೀವಿ. ಶಾರ್ಟ್ ಪೊಸಿಷನ್ ತೊಗೋಬೇಕು ಅಂದರೆ ಯಾವ ನಂಬರ್ ಬಂದರೆ ನಾಳೆ ಶಾರ್ಟ್ ಪೊಸಿಷನ್ ತೊಗೋಬೇಕು. ಡೈನಮಿಕ್ ಸಿಸ್ಟಮ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮೇಜರ್ ಬೆನಿಫಿಟ್ ಏನು, ಒನ್ ಡೇ ಬಿಫೋರೇ ನಮಗೆ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಈ ಕಮಾಡಿಟೀಸಲ್ಲಿ ಯಾವ ಥರಪ್ಪ ಅಂದರೆ ಮಾರ್ಕೆಟ್ ಮುಗಿಯೋದೇ 11:30 ಅಷ್ಟೊತ್ತಿಗೆ ಅಲ್ವಾ. ಸೊ ಅಷ್ಟೊತ್ತಿಗೆ ಮುಗಿದು ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ 7-8 ಗಂಟೆಗೆಲ್ಲ ನಾವು ರೆಡಿ ಇರ್ತೀವಿ. ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಇವತ್ತು ಏನು ಮಾಡಬೇಕು, ಯಾವ ನಂಬರ್ ಬಂದರೆ ಎಂಟ್ರಿ ತೊಗೋಬೇಕು, ಯಾವ ನಂಬರ್ ಬಂದರೆ ಎಕ್ಸಿಟ್ ಮಾಡಬೇಕು ಅನ್ನೋದು ನಾವು ನೋಡಿಟ್ಕೊತೀವಿ. ಸೊ ಆ ಥರ ನೋಡ್ತಿರೋವಾಗ ಈ DMBOTS ರೇಂಜಸ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಈ ರೇಂಜಸ್ಸಲ್ಲಿ ಬೈ ಅಬೌವ್ ಸೆಲ್ ಬಿಲೋ ಅಂತಿದೆ. ಅದರಲ್ಲೂ ರೇಂಜ್ 4 ಸೆಲ್ ಬಿಲೋ ಅಂತ ಏನಿದೆ, ನಾನು ನಾರ್ಮಲಿ ಹೇಳ್ತಿರ್ತೀನಿ, ಈ ರೇಂಜ್ 1 ಬೈ ಅಬೋವ್ ಅಥವಾ ರೇಂಜ್ 4 ಸೆಲ್ ಬಿಲೋ ಈ ಎರಡು ನಂಬರ್ ಕ್ರಾಸ್ ಆದಾಗ ನಾರ್ಮಲಿ ಮಾರ್ಕೆಟ್ ಒನ್ ಡೈರೆಕ್ಷನ್ ಮೂವ್ಮೆಂಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಆ ಥರ ವೆಯ್ಟ್ ಮಾಡ್ತಿರೋವಾಗ 18th ಜುಲೈ ಮಾರ್ಕೆಟ್ ಮುಗಿದ ಮೇಲೆ ಈ DMBOTS ನಾವು ಡೇ ಟು ಡೇ ನೋಡ್ತಾ ಇದ್ದೀವಿ. ಅದೇ ಥರ 18th ಜುಲೈ ನೋಡಿರ್ತೀವಿ. ನೋಡಿರೋವಾಗ ರೇಂಜ್ 4 ಸೆಲ್ ಬಿಲೋ ವ್ಯಾಲ್ಯೂ ಅದ್ರದ್ದು ನಂಬರ್ 73,814 ಅಂತ ಇದೆ. ಅಂದರೆ ನಾಳೆ ಪ್ರೈಸ್ ಈ ನಂಬರ್ ಕೆಳಗೆ ಟ್ರೇಡ್ ಆದರೆ ನಾವು ಶಾರ್ಟ್ ಪೊಸಿಷನ್ ತೊಗೋಬೋದು ಅನ್ನೋದು ಅರ್ಥ. ಸೊ ಡೇ ಟು ಡೇ ನೋಡ್ಕೊಂಬರ್ತಾ ಇದ್ದೀವಿ. 18th ನೋಡಿದ್ದೀವಿ. ಸೊ ಕಮಾಡಿಟೀಸಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಬರೀ ಫ್ಯೂಚರ್ಸೇ ಮೇಯ್ನ್ ಇರೋದ್ರಿಂದ ನಮಗೆ ಈ ಡೈನಮಿಕ್ ಸಿಸ್ಟಮಲ್ಲಿ ಬರೋಂಥ ಡೀಟೇಲ್ಸ್ ಎಲ್ಲ ಆ ಫ್ಯೂಚರ್ ಪ್ರೈಸೇ ಡೀಟೇಲ್ಸ್ ಬರುತ್ತೆ. ಸೊ ಮಾರ್ಕೆಟ್ ಓಪನ್ ಆಗ್ತಾನೆ ನಾನು ನಾಳೆ 73,814 ಕೆಳಗೆ ಟ್ರೇಡ್ ಆದಾಗ ಶಾರ್ಟ್ ಪೊಸಿಷನ್ ತೊಗೋಬೇಕು ಅಂತಿದ್ದರೆ ಮಾರ್ಕೆಟ್ ಓಪನ್ ಆಗ್ತಾನೆ ಆ ರೇಟ್ಗೊಂದು ಆರ್ಡ್ರ್ ಹಾಕಿಟ್ಬಿಡ್ಬೋದು, ಮೊದಲೇ ಹಾಕಿಟ್ಬಿಡ್ಬೋದು ಮಾರ್ಕೆಟ್ ಡ್ಯೂರಿಂಗ್ ದ ಡೇ. ಯಾಕಂದರೆ ಕಮಾಡಿಟೀಸ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ 11:30 ತನಕ ಇರುತ್ತೆ. 6 ತಿಂಗಳು, ಇನ್ನೊಂದು 6 ತಿಂಗಳು 11:55 ತನಕ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಫುಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋದೆಲ್ಲ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ನಿಮ್ಮ ಹತ್ರ ಡೈನಮಿಕ್ ಸಿಸ್ಟಮ್ ಇದ್ದರೆ. ಸೊ ಆ ಥರ 73,814 ಅಂತಲೇ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಅಲ್ಲಿಗೆ ಆ ಪ್ರೈಸ್ಗೊಂದು ಆರ್ಡ್ರ್ ಹಾಕಿಟ್ಬಿಟ್ಟು ಹೋಗಿ ನಿಮ್ಮ ಪಾರ್ಟಿಗೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಆ ರೇಟ್ ಬಂತ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ, ಟ್ರೇಡ್ ಇನಿಷಿಯೇಟ್ ಆಯಿತು. ಓಕೆ, ಅಲ್ಲಿ ಟ್ರೇಡ್ ಇನಿಷಿಯೇಟ್ ಆದಮೇಲೆ ಪ್ರೈಸ್ ಡೌನ್ ಡೌನ್ ಬರ್ತಿರೋವಾಗ ಯಾವ ಜಾಗದಲ್ಲಿ ಬಂದರೆ ಎಕ್ಸಿಟ್ ಮಾಡಬೇಕು ಅಥವಾ ಶಾರ್ಟ್ ಪೊಸಿಷನ್ ತೊಗೊಂಡ್ಮೇಲೆ ಮೇಲೆ ಹೋಗೋವಾಗ ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋದು ನೀವು ಡೈನಮಿಕ್ ಸಿಸ್ಟಮ್ ಟ್ರೈನಿಂಗ್ ಅಟೆಂಡ್ ಮಾಡಿದಾಗ ಅದೆಲ್ಲ ಡೀಟೇಲ್ಸ್ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ಅದೆಲ್ಲ ನೋಟ್ ಮಾಡಿ ಇಟ್ಕೋಬೋದು ನೀವು. ಸೊ 18th ಈ ನಂಬರ್ ನೋಟ್ ಮಾಡ್ಕೊಂಡ್ಮೇಲೆ 19th ಏನಾಯಿತು ಅಂದರೆ ಡ್ಯೂರಿಂಗ್ ದ ಡೇ ಈ ಪ್ರೈಸ್ ಕ್ರಾಸ್ ಆಗೋಯ್ತು. ಪ್ರೈಸ್ ಡೌನ್ ಬಂದು 73,814 ಅಂದರೆ ಓಪನ್ ಆಗಿದ್ದೆ ನಮಗೆ 73,810ಗೆ ಓಪನ್ ಆಗಿದೆ. ಸೊ ಓಪನಿಂಗಲ್ಲೇ ಶಾರ್ಟ್ ಪೊಸಿಷನ್ ತೊಗೊಂಡ್ಬಿಟ್ಟಿರ್ತಾರೆ ನಮ್ಮ ಡೈನಮಿಕ್ ಮೆಂಬರ್ಸ್. 73,810 ಸಿಗಬೇಕು ಅನ್ನೋದಿಲ್ಲ. ಸ್ವಲ್ಪ ಜನಕ್ಕೆ 73,750 700 ಎಲ್ಲೋ ಒಂದು ಕಡೆ ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೋಬೇಕು, ಅಷ್ಟೇ ಕ್ಲಾರಿಟಿ ಬೇಕಾಗಿರೋದು. ಸೊ ಶಾರ್ಟ್ ಪೊಸಿಷನ್ ತೊಗೊಂಡಿರ್ತಾರೆ. ಶಾರ್ಟ್ ಪೊಸಿಷನ್ ತೊಗೊಳ್ಳೋದ್ರ ಜೊತೇಲಿ ಶಾರ್ಟ್ ಪೊಸಿಷನ್ ತೊಗೊಳೋಕ್ಕೆ ಮುಂಚೆ ಇರೋಂಥ ಕ್ಲಾರಿಟಿನೇ ತುಂಬ ಇಂಪಾರ್ಟೆಂಟ್. ಏನು ಹೇಳಿ, ಆಲ್ರೆಡಿ ಏಪ್ರಿಲ್ ಮಂತಲ್ಲಿ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಅದು ಬಂದಾದಮೇಲೆ ಮೇ ಮಂತಲ್ಲಿ ಒಂದು ಸತಿ ಟ್ರೈ ಮಾಡಿದೆ, ಅದನ್ನು ಕ್ರಾಸ್ ಮಾಡಿ ಮೇಲೆ ಹೋಗೋಕ್ಕೆ ಆಗಿಲ್ಲ. ತಿರ್ಗಾ ಜುಲೈ ಮಂತಲ್ಲಿ ಈ ತಿಂಗಳಲ್ಲೇ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ, ಕ್ರಾಸ್ ಆಗಿದೆ ಬಟ್ ಅಲ್ಲಿ ಅದ್ರ ಮೇಲೆ ಕ್ಲೋಸ್ ಆಗೋಕ್ಕಾಗಿಲ್ಲ, ಅಲ್ಲಿಂದ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು.
ಸೊ ಇದು ಡೌನ್ ಬರ್ತಿದೆ, ಡೌನ್ ಬರೋವಾಗ ಸೆಲ್ಲಿಂಗ್ ಕೊಡ್ತಿದೆ ಅಂದರೆ ಆ ಏಪ್ರಿಲ್ ಮಂತಲ್ಲಿ ಬಂದಿರೋಂಥ ಡೈನಮಿಕ್ ಮೇಜರ್ ಸಿಗ್ನಲ್ ಅದ್ರದ್ದು ಕಂಪ್ಲೀಟ್ ಪ್ರೆಷರ್ ಇದ್ರ ಜೊತೇಲಿರುತ್ತೆ. ಸೊ ನಾವು ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಶಾರ್ಟ್ ಪೊಸಿಷನ್ ತೊಗೊಂಡ್ಮೇಲೆ ಎಷ್ಟು ದೊಡ್ಡ ಮೂಮೆಂಟ್ ಆಗುತ್ತೆ, ಎಷ್ಟು ಮೇಜರ್ ಮೂಮೆಂಟ್ ಆಗುತ್ತೆ, ಫುಲ್ಲು ಡೌನ್ ಬಂದ್ಬಿಡುತ್ತೆ, ಈ ಥರ ಎಲ್ಲ ನಾವು ಯಾವುದೇ ಥರದ್ದು ಪ್ರೆಡಿಕ್ಷನ್ನು ಮಾಡೋದಿಲ್ಲ, ಅನಾಲಿಸಿಸ್ಸು ಮಾಡೋದಿಲ್ಲ. ಈ ಥರ ಯಾವುದೋ ಒಂದು ಬಡ್ಜೆಟ್ ಅನ್ನೋ ಈವೆಂಟಲ್ಲಿ ಇದ್ರ ಮೇಲೆ ಈ ಥರ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ವಿಷಯ ಏನು ಕ್ಲಾರಿಟಿಯಿಂದ ಗೊತ್ತು ಅಂದರೆ, ಯಾವುದೇ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಒಂದು ಪ್ರಿಪ್ರೇಷನ್ ಆಗಿರುತ್ತೆ. ಆ ಪ್ರಿಪ್ರೇಷನ್ನ ಡೈನಮಿಕ್ ಸಿಸ್ಟಮ್ ನಮಗೆ ಏಪ್ರಿಲ್ ಮಂತಿಂದ ಮಾರ್ಚಿಂದ ಏಪ್ರಿಲ್ ತನಕ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಬಿ ಆನ್ ಅಲರ್ಟ್ ಅಂತ. ಓಕೆ, ಹುಷಾರಾಗಿರಿ. ಸೊ ಅಲ್ಲಿಂದ ಪ್ರೈಸ್ 19th ಶಾರ್ಟ್ ಎಂಟ್ರಿ ತೊಗೊಂಡ್ಮೇಲೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಾವು ಶಾರ್ಟ್ ಪೊಸಿಷನ್ನ ಹೋಲ್ಡ್ ಮಾಡಿರ್ತೀವಿ, ಯಾಕಂದರೆ ಸಿಸ್ಟಮ್ ಎಕ್ಸಿಟ್ ಮಾಡು ಅಂತ ಹೇಳಿಲ್ಲ. ನಾರ್ಮಲಿ ಸುಮಾರು ಜನ ನನ್ನನ್ನು ಕೇಳಿದ್ದಾರೆ, ಎಂಟ್ರಿ ತೊಗೊತೀವಿ, ಟಾರ್ಗೆಟ್ ಎಲ್ಲಿ ಹಾಕಬೇಕು, ಸ್ಟಾಪ್ ಲಾಸ್ ಎಲ್ಲಿ ಹಾಕಬೇಕು, ಈ ಸಿಸ್ಟಮ್ ಹೇಳುತ್ತಾ ಅಂತ. ನಾವು ನಿಜ ಹೇಳಬೇಕು ಅಂದರೆ ನಾವು ಟ್ರೇಡ್ ಮಾಡೋದ್ರಲ್ಲಿ ಯಾವುದೇ ಥರದ್ದು ಸ್ಟಾಪ್ ಲಾಸು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡೋದಿಲ್ಲ. ಏನಕ್ಕಂದರೆ ನಾವು ಈ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಎಂಟ್ರಿ ಕೊಡುತ್ತಂದರೆ ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಆ ಡೈನಮಿಕ್ ಸಿಸ್ಟಮೇ ಹೇಳುತ್ತೆ. ಅಲ್ಲಿ ತನಕ ನಾವು ಸುಮ್ಮನೆ ಕೂತಿರ್ತೀವಿ. ಓಕೆ, ಸುಮ್ಮನೆ ಈ ಸ್ಟಾಪ್ ಲಾಸು ಟಾರ್ಗೆಟ್ ಎಲ್ಲ ಹಾಕ್ಕೊಂಡು ಟಾರ್ಗೆಟ್ ಹಾಕೋದು ಅಂದರೆ, ನಾನು ಮೊದಲೇ ಹೇಳಿದ್ದೀನಿ, ಮಾರ್ಕೆಟಲ್ಲಿ ಪ್ರಾಫಿಟ್ ಬರ್ತಿರುವಾಗ ನನಗಿಷ್ಟು ಪ್ರಾಫಿಟ್ ಸಾಕು ಅಂತ ನೀವು ತೊಗೊಳ್ಳೋದೇ ಟಾರ್ಗೆಟ್. ಮಾರ್ಕೆಟ್ ಏನೋ ಕರೆದು ನಾನು ಇನ್ನೂ ಜಾಸ್ತಿ ಕೊಡ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದರೆ, ಬೇಡ ನನಗಿಷ್ಟೇ ಸಾಕು ಅಂತ ಟ್ರೇಡ್ ಮಾಡೋದು. ಅದ್ರ ಹೆಸರೇ ಟಾರ್ಗೆಟ್ ಹಾಕ್ಕೊಂಡು ಟ್ರೇಡ್ ಮಾಡೋದು. ನಾವು ಆ ಥರ ಟ್ರೇಡ್ ಮಾಡಲ್ಲ. ಮಾರ್ಕೆಟ್ ಎಷ್ಟು ಕೊಡುತ್ತೋ ಕೊಡಲಿ, ಅಷ್ಟು ತೊಗೊಳ್ಳೋಣ. ಓಕೆ, ಮಾರ್ಕೆಟ್ ಎಷ್ಟು ಕೊಡುತ್ತೋ ಕೊಡಲಿ, ಮಧ್ಯೆ ಮಾರ್ಕೆಟ್ ಸ್ವಲ್ಪ ಕೇಳುತ್ತೆ, ಆವಾಗ ಸ್ವಲ್ಪ ಮಾರ್ಕೆಟಿಗೆ ಕೊಡೋಣ, ಅದು ಕೊಡೋವಾಗ ಎಷ್ಟು ಕೊಡುತ್ತೋ ತೊಗೊಳ್ಳೋಣ. ಇಷ್ಟೇ ಮೈಂಡ್ಸೆಟ್ ಇಟ್ಕೊಂಡು ನಾವು ಟ್ರೇಡ್ ಮಾಡ್ತಿರ್ತೀವಿ. ಸೊ 19th ಡೌನ್ ಬರ್ತಿರೋವಾಗ, ಡೌನ್ ಬಂದಮೇಲೆ ಮಾರ್ಕೆಟ್ ಮುಗಿದ್ಮೇಲೆ ಡೈನಮಿಕ್ ಸಿಸ್ಟಮಲ್ಲಿ ಈ ಸ್ಪೀಡ್ ಸಿಗ್ನಲ್ ಅಂತ ಹೇಳ್ತೀವಲ್ಲ, ಸೆಲ್ ಕನ್ಫರ್ಮ್ ಮಾಡಿಬಿಡ್ತು. ಅಲ್ಲಿಂದ 22nd ನೆಕ್ಸ್ಟ್ ಟ್ರೇಡಿಂಗ್ ಡೇ ಮತ್ತೆ ಮಾರ್ಕೆಟ್ ಡೌನ್. ನೋಡಿ, 23rd ಇರೋದು ಬಡ್ಜೆಟ್ ಈವೆಂಟ್. 23rd ಏನೋ ಈವೆಂಟ್ ಬಂತು, ಅದರಿಂದ ಮಾರ್ಕೆಟ್ ಇಷ್ಟು ಅಂದರೆ ಗೋಲ್ಡ್ ಪ್ರೈಸ್ ಇಷ್ಟು ಡೌನ್ ಹೋಯಿತು, ಕ್ರ್ಯಾಶ್ ಆಗೋಯ್ತು ಅಂತ ಸುಮಾರು ಜನ ಹೇಳ್ತಾರೆ. ಬಟ್ 23rd ಅದು ಕ್ರ್ಯಾಶ್ ಆಗೋಯ್ತು ಅಂದರೆ ಯಾಕೆ ಮತ್ತೆ 22nd 19th ಅಲ್ಲಿಂದನೇ ಯಾಕೆ ಡೌನ್ ಬರ್ತಿದೆ? ಯಾಕೆ ಮತ್ತೆ 731 ಹೈ ಮಾಡಿ ಅಲ್ಲಿಂದ ಯಾಕೆ ಡೌನ್ ಬರ್ತಿದೆ ಜುಲೈ ಮಂತಲ್ಲಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಈವೆಂಟ್ ಆದಮೇಲೆ ಡೌನ್ ಬಂದಿದ್ದು ಮಾತ್ರ ಎಲ್ರಿಗೂ ಕನಕ್ಕೆ ಕಾಣಿಸುತ್ತೆ ಅಲ್ವಾ? ಸೊ 22nd ಡೌನ್ ಬಂತು. 22nd ಡೌನ್ ಬರೋವಾಗ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಕೆಳಗಡೆ ಒಂದು ಸಿಗ್ನಲ್ ಇದೆ. ಓಕೆ, ಈ ಸಿಗ್ನಲ್ ನಾರ್ಮಲಿ ಈ ಸಿಗ್ನಲ್ ಬಂದಾಗ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಬೇಗ ಅರ್ಲಿ ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಬಟ್ ಇಲ್ಲಿ ಒಂದು ಕ್ಲಾರಿಟಿ ಇನ್ನೊಂದು ಏನಿರುತ್ತಂದರೆ, ಎಲ್ಲಿಂದ ಬರ್ತಿದೆ ಪ್ರೆಷರ್ ನೋಡಿ, ಎಷ್ಟು ಮೇಜರ್ ಪ್ರೆಷರಿಂದ ಡೌನ್ ಬರ್ತಿದೆ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ, ಏನು ತೊಂದರೆ ಇಲ್ಲ ಅನ್ನೋದು ಒಂದು ಪಾಯಿಂಟ್ ಇರುತ್ತೆ. ಸೊ ಅಲ್ಲಿ ವೆಯ್ಟ್ ಮಾಡಿದಾಗ ನೆಕ್ಸ್ಟ್ 23ನೇ ತಾರೀಕು ಮಾರ್ಕೆಟ್ ಓಪನ್ ಆಗಿ ಅಲ್ಲಿಂದ ಸ್ಟ್ರೈಟ್ ಡೌನ್ ಬರ್ತಿರೋವಾಗ ಅದು ನಾನ್ ಸ್ಟಾಪ್ ಡೌನ್ ಬರ್ತಾನೆ ಇದೆ 73,000ಇಂದ. ಸೊ ಆ ಬಡ್ಜೆಟ್ ದಿವಸ ಏನಾಗೋಯ್ತು ಅಂದರೆ ಪ್ರೈಸ್ ಒಂದೇ ಸತಿ ಡೌನ್ ಬಂದ್ಬಿಡ್ತು, 68,500 ರೇಂಜಿಗೆ ಬಂದ್ಬಿಡ್ತು. ಸೊ ಇಷ್ಟು ಡೌನ್ ಬರ್ತಿರೋವಾಗ ನಾವೇನು ಮಾಡಬೇಕಿಲ್ಲಿ ಅಂತ ನೋಡಿದ್ರೆ, ನಾವು ಏನು ಮಾಡೋಷ್ಟೇ ಇಲ್ವಲ್ಲ. ಆ ಡೈನಮಿಕ್ ಸಿಸ್ಟಮ್ ಪೊಸಿಷನ್ ಹೋಲ್ಡ್ ಮಾಡಿ ಅಂತ ಹೇಳ್ತಿದೆ, ಪ್ರೈಸ್ ಡೌನ್ ಬರ್ತಿದೆ, ಆರಾಮಾಗಿ ಹೋಲ್ಡ್ ಮಾಡೋಣ. ಜೊತೇಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋ ಒಂದು ಇನ್ಫಾರ್ಮೇಷನು ಕೊಡ್ತಿದೆ. ಸೊ ಈ ಇನ್ಫಾರ್ಮೇಷನ್ನ ನಾವು ಯಾವ ಥರ ಯೂಟಿಲೈಸ್ ಮಾಡ್ಕೋಬೋದು ಅಂದರೆ, ಮಲ್ಟಿಪಲ್ ಕ್ವಾಂಟಿಟೀಸ್ ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಸ್ವಲ್ಪ ಕ್ವಾಂಟಿಟಿ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ, ಮಿಕ್ಕಿದ್ದನ್ನು ಹಾಗೆ ಹೋಲ್ಡ್ ಮಾಡ್ತಾರೆ, ಆ ಸಿಸ್ಟಮೇ ಎಕ್ಸಿಟ್ ಹೇಳಿ ಅಂತ. ಓಕೆ, ಸೊ 23rd ಕಂಪ್ಲೀಟ್ ಡೌನ್ ಬಂದು, ಯಾರೋ ಹೇಳಿದ್ರು 5%ಗಿಂತ ಜಾಸ್ತಿ ಡೌನ್ ಬಂದುಬಿಟ್ಟಿದೆ ಅಂತ. 5% ಡೌನ್ ಬರುತ್ತೆ ಈ ಬಡ್ಜೆಟಲ್ಲಿ, ಈ ಥರ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಅಷ್ಟೆಲ್ಲ ನಾವು ನ್ಯೂಸ್ ಇದೆಲ್ಲ ನೋಡೋದಿಲ್ಲ. ನೋಡಿದ್ರೆ ಟ್ರೇಡಿಂಗ್ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ ಅಂತ ನಾವು ನೋಡೋದೇ ಇಲ್ಲ. ನಮಗೇನು ಬೇಕು, ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋದು ಮಾತ್ರನೇ ಬೇಕು ಆ್ಯಸ್ ಎ ಟ್ರೇಡರ್. ಆ ಸಿಸ್ಟಮೇ ಆಟೋಮೆಟಿಕ್ ಹೇಳ್ತಿರೋವಾಗ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಸಿಂಪಲ್ಲಾಗಿ ಅಲ್ಲೊಂದು ಎಂಟ್ರಿ ತೊಗೊಂಡ್ವಿ, ಪೊಸಿಷನ್ ಇಟ್ಕೊಂಡ್ವಿ, ಪ್ರೈಸ್ ಡೌನ್ ಬಂತು. 24ನೇ ತಾರೀಕು ಅಷ್ಟೊತ್ತಿಗೆ 68,952 ಈ ರೇಂಜಿಗೆ ಕ್ಲೋಸ್ ಆಗಿದೆ. ಸೊ ಇಷ್ಟು ಕ್ಲೋಸ್ ಆಗಿರೋವಾಗ ಎಂಟ್ರಿ ತೊಗೊಂಡಿರೋದು 73,810ಗೆ. 68,900 ಅಂದರೆ ಎಷ್ಟು ಪಾಯಿಂಟ್ಸ್ ಆಯಿತು ನೀವೇ ಲೆಕ್ಕ ಹಾಕಿ? ಆಲ್ಮೋಸ್ಟ್ 4,800 ಪಾಯಿಂಟ್ಸ್ ಆಯಿತು.
ಇದನ್ನು ನೀವು ಕಮಾಡಿಟಿ ಸೆಗ್ಮೆಂಟ್ MCX ಅಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂದರೆ 4800 ಪಾಯಿಂಟ್ಸ್ ಗೋಲ್ಡ್ ಒಂದು ರೆಗ್ಯುಲರ್ ಲಾಟ್ ಮಾಡಿದ್ರೆ ಎಷ್ಟಾಯಿತು, ಒಂದು ಲಾಟ್ 100 ಕ್ವಾಂಟಿಟಿ ಅಂದರೆ 1 kg ಗೋಲ್ಡ್. ಸೊ 4800 ಇಂಟು 100 ಮಾಡಿ. ಅದೇ ನೀವು ಗೋಲ್ಡ್ ಮಿನಿ ಮಾಡ್ತೀರಾ ಅಂದರೆ 100 ಗ್ರಾಮ್ಸ್ ಲಾಟ್ ಸೈಜ್. ಸೊ 4800 ಇಂಟು 10 ಮಾಡಿ. ಓಕೆ, ಇಷ್ಟು ಮೇಜರ್ ಮೂಮೆಂಟಲ್ಲೂ ಶಾರ್ಟ್ ಪೊಸಿಷನ್ ಇಟ್ಕೊಂಡು ಆರಾಮಾಗಿ ಕೂತಿರ್ತೀವಿ. ಈವೆಂಟು ನೋಡೋ ಅವಶ್ಯಕತೆ ಇಲ್ಲ. ಈವೆಂಟಲ್ಲಿ ಬರೋಂಥ ಅನೌನ್ಸ್ಮೆಂಟ್ ಅದು ಪಾಸಿಟಿವಾ ನೆಗೆಟಿವಾ, ಎಲ್ಲಿ ಎಷ್ಟು ತನಕ ಹೋಗುತ್ತೆ ಎಷ್ಟು ತನಕ ಬರುತ್ತೆ ಇದೆಲ್ಲ ನೋಡೋ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಸಿಸ್ಟಮ್ ಹೇಳ್ತು, ಎಂಟ್ರಿ ತೊಗೊಂಡ್ವಿ. ಆ ಸಿಸ್ಟಮ್ ಇನ್ನೂ ಇವತ್ತಿಗೂ ಹೋಲ್ಡಲ್ಲೇ ಇಡೋಕ್ಕೆ ಹೇಳಿದೆ. ಹೋಲ್ಡಲ್ಲೇ ಇದೆ 24ನೇ ತಾರೀಕು ಜುಲೈ ತನಕ ಅದು ಹೋಲ್ಡಲ್ಲೇ, ಶಾರ್ಟ್ ಹೋಲ್ಡ್ ಅಂತಲೇ ಹೇಳ್ತಿದೆ, ಶಾರ್ಟ್ ಹೋಲ್ಡಲ್ಲೇ ಇದೆ. ಓಕೆ, ಇನ್ನು ಡೌನ್ ಹೋಗುತ್ತಾ, ಹೋಗಲಿ ಬಿಡಿ. ಇಲ್ಲಿಂದ ಮೇಲೆ ಹೋಗುತ್ತಾ, ಎಲ್ಲೋ ಒಂದು ಕಡೆ ಎಕ್ಸಿಟ್ ಕೊಡುತ್ತೆ, ಆರಾಮಾಗಿ ಪ್ರಾಫಿಟ್ ಬುಕ್ ಮಾಡೋಣ, ತೊಂದರೆನೇ ಇಲ್ವಾ, ರೈಟ್? ಸೊ ಇದು ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡಿ ಸಿಂಪಲಾಗಿ ಇಷ್ಟೇ ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ ಎಂಥ ಮೇಜರ್ ಮೂಮೆಂಟ್ ಆಗಲಿ, ಅದು ಕಮೋಡಿಟಿ ಆಗಲಿ, ಸ್ಟಾಕ್ ಆಗಲಿ, ಇಂಡೆಕ್ಸ್ ಆಗಲಿ, ಏನೇ ಮೇಜರ್ ಮೂಮೆಂಟ್ ಆಗಲಿ, ನಾವು ಅದರ ಡೈರೆಕ್ಷನಲ್ಲೇ ಇರ್ತೀವಿ, ಆ ಡೈರೆಕ್ಷನಲ್ಲೇ ಇರ್ತೀವಿ. ಬಟ್ ಏನಪ್ಪ ಇಲ್ಲಿ ಒಂದು ಅಂದರೆ ಅದನ್ನು ಫಾಲೋ ಮಾಡಬೇಕು. ಸುಮಾರು ಜನ ಕೇಳ್ತಾರೆ, ಇದನ್ನು ಈ ಡೈನಮಿಕ್ ಸಿಸ್ಟಮ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಬಂದ್ಬಿಡುತ್ತಾ? ಡೈನಮಿಕ್ ಸಿಸ್ಟಮ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಬರೋಲ್ಲ, ಖಂಡಿತ ಬರೋಲ್ಲ. ಡೈನಮಿಕ್ ಸಿಸ್ಟಮ್ ಇಟ್ಕೊಂಡು ಅದು ಏನು ಹೇಳ್ತಿದೆ ಅಂತ ಫಾಲೋ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಬರುತ್ತೆ. ಓಕೆ, ಸೊ ಅದು ಡೈನಮಿಕ್ ಸಿಸ್ಟಮ್ ಇಟ್ಕೊಂಡು ಅದನ್ನು ಫಾಲೋ ಮಾಡಬೇಕಾ ಬೇಡವಾ ಅಂತ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ಫಾಲೋ ಮಾಡಿದಷ್ಟು ನೀವು ಇಂಥ ಮೂಮೆಂಟಲ್ಲೆಲ್ಲ ಪ್ರಾಫಿಟ್ ಮಾಡ್ತಿರ್ತೀರ, ಸಿಂಪಲ್ ಎಫರ್ಟ್ಲೆಸ್ ಆಗಿ ಬರ್ತಿರತ್ತೆ. ನಮಸ್ಕಾರ.